ಅಫಿಲಿಕೇಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಶ್ ಲಿಂಕಲ್ಲೂ ನಾವು ಮೀಶೋ ಪ್ರಾಡಕ್ಟನ್ನ ವಿಶ್ ಲಿಂಕಲ್ಲಿ ಹೇಗೆ ಹಾಕೋದು? ವಿಶ್ ಲಿಂಕಲ್ಲಿ ನಾವು ಮೀಶೋ ಮಾತ್ರ ಮಾಡ್ಬೋದಾ? ಅಥವಾ ವಿಶ್ ಲಿಂಕಲ್ಲಿ ನಾವು ಬೇರೆ ಬೇರೆ ಅಪ್ಲಿಕೇಶನ್ದು ಯೂಸ್ ಮಾಡ್ಬೋದಾ? ಇದು ಸುಮಾರಷ್ಟು ಜನರಿಗೆ ಗೊತ್ತಿಲ್ಲ. ವಿಶ್ ಲಿಂಕ್ ಥರನೇ ಸುಮಾರಷ್ಟು ಅಪ್ಲಿಕೇಶನ್ಗಳಿದೆ. ಇವತ್ತು ವಿಶ್ ಲಿಂಕ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವಿಶ್ ಲಿಂಕಲ್ಲಿ ನಾವು ಯಾವ ಯಾವ ಬ್ರ್ಯಾಂಡ್ ಜೊತೆಗೆ ಕೊಲಾಬ್ರೇಷನ್ ಮಾಡ್ಬೋದು. ವಿಶ್ ಲಿಂಕ್ ಅಂದರೆ ಏನು? ಅದನ್ನ ಯಾವ ರೀತಿ ನಾವು ಕನೆಕ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗೋದು. ನೀವು ಸ್ಕಿಪ್ ಮಾಡ್ತಾ ಹೋದ್ರೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಪ್ರೊಸೆಸ್ಸನ್ನ. ಲಾಗಿನ್ ಮಾಡೋದು, ಮತ್ತೆ ನಿಮಗೆ ಹೇಗೆ ರಿಜಿಸ್ಟರ್ ಆಗ್ಬೇಕಂತ ಹೇಳೋದು, ಯಾವ ಆ್ಯಪ್ಗಳನ್ನ ಬಳಸ್ಬೇಕಂತ ಹೇಳೋದು, ಅವ್ರು ಸಾವಿರಾರು ವಿಡಿಯೋಗಳು ಸಿಗುತ್ತೆ. ಅದನ್ನ ಯಾರು ಬೇಕಾದ್ರೂ ನೋಡ್ಬಿಟ್ಟು ಕಲಿತಾರೆ. ಬಟ್ ಪ್ರೊಸೆಸ್ಸನ್ನ ಅರ್ಥ ಮಾಡ್ಕೋಬೇಕು. ನಾವು ಯಾವ ರೀತಿ ಯೂಸ್ ಮಾಡಬೇಕು, ಅದರಿಂದ ಹೇಗೆ ಕಮಿಷನ್ಸ್ ಬರುತ್ತೆ, ನಾವು ಅದನ್ನ ಹೇಗೆ ಲಿಂಕ್ಗಳನ್ನ ನಾವು ಹಾಕ್ತಾ ಹೋಗಬೇಕು. ಮೇನ್ ಆಗಿ ನಾವೇನ್ ಮಾಡ್ತೀವಿ, ವಿಡಿಯೋ ಹಾಕ್ತೀವಿ, ಆಟೋ ಡಿ ಎಂ ಕಲೆಕ್ಟ್ ಮಾಡೋದಿಲ್ಲ, ಮತ್ತೆ ಲಿಂಕ್ ಕೂಡ ಶೇರ್ ಆಗೋದಿಲ್ಲ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಈ ಪ್ರಾಬ್ಲಮ್ ಆಗಿತ್ತು. ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆ ವಿಡಿಯೋಗೆ ಆಟೋ ಡಿ ಎಮ್ಸೇ ಹೋಗ್ಲಿಲ್ಲ, ಅದು ಕನೆಕ್ಟ್ ಆಗಿರ್ಲಿಲ್ಲ. ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು. ಈ ತರ ಆದಾಗ ವೈರಲ್ ಆಗಿರೋ ಪ್ರಾಡಕ್ಟ್ ವಿಡಿಯೋನೇ ಕಸ್ಟಮರ್ಗೆ ಸಿಕ್ಕಿಲ್ಲ ಅಂದ್ರೆ ಕಸ್ಟಮರ್ ಹೇಗೆ ನಮ್ಮನ್ನ ಬಿಲೀವ್ ಮಾಡ್ತಾರೆ? ಫಸ್ಟ್ ಪ್ರೊಸೆಸ್ ನ ಅರ್ಥ ಮಾಡ್ಕೊಳ್ಳಿ. ಪ್ರೊಸೆಸ್ ನ ಅರ್ಥ ಮಾಡ್ಕೊಂಡು ಅದಾದ ನಂತರ ನೀವು ಅಪ್ಲಿಕೇಶನ್ ನ ಟ್ರೈ ಮಾಡ್ತಾ ಹೋಗಿ. ಎಷ್ಟು ಬೇರೆಯವರು ಹೇಳ್ಕೊಡ್ತಾರೆ ಅನ್ನೋದಕ್ಕಿಂತ ನಾವು ಹೇಗೆ ಟ್ರೈ ಮಾಡ್ತೀವಿ ನಮ್ ಸ್ವತಃ ಕಲಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಅಂತೀನಿ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇವಾಗ ವಿಶ್ ಲಿಂಕ್ ಅಪ್ಲಿಕೇಶನ್. ಇಲ್ಲಿ ನಿಮ್ ನೋಡ್ತಾ ಇದ್ರೆ ಇಲ್ಲಿ ಯಾವ್ದೋ ಒಂದ್ ಕಡೆ ಈ ಕಡೆ ಎಲ್ಲೋ ಒಂದ್ ಕಡೆ ಬರುತ್ತೆ. ವಿಶ್ ಲಿಂಕ್ ಅಪ್ಲಿಕೇಶನ್ ಈ ತರ ಇರುತ್ತೆ. ಈ ಒಂದು ವಿಶ್ ಲಿಂಕ್ ಅಪ್ಲಿಕೇಶನ್ ಅಲ್ಲಿ ನಾವು ಯಾವ ಯಾವ ಪ್ರಾಡಕ್ಟ್ ಗಳ ಜೊತೆಗೆ ಅಫಿಲಿಕೇಟ್ ಮಾರ್ಕೆಟಿಂಗ್ ನ ಮಾಡ್ಬೋದು ಅಂತ ಹೇಳಿದ್ರೆ ಸುಮಾರು 20ಕ್ಕಿಂತ ಹೆಚ್ಚು ಬ್ರ್ಯಾಂಡ್ಗಳು ಅವರಿಗೆ ಟೈ ಅಪ್ ಆಗಿದ್ದಾರೆ. ಅಂದ್ರೆ 20ಕ್ಕಿಂತ ಜಾಸ್ತಿ ಇದೆ. ಬಟ್ ನಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಆ್ಯಪ್ಗಳು ಅಂತ ಹೇಳಿದ್ರೆ 20 ಆ್ಯಪ್ಗಳಿದಾವೆ. ಆ ಆ್ಯಪ್ಗಳು ಮೀಶೋಗೆ ವಿಶ್ ಲಿಂಕಿಗೆ ಕನೆಕ್ಟ್ ಆಗಿದ್ದಾರೆ. ನಾವು ಅದೆಲ್ಲ ವಿಶ್ ಲಿಂಕ್ ಅಲ್ಲಿ ನಾವು ಮೀಶೋ ಅಲ್ಲದೆ ನಾವು ಫ್ಲಿಪ್ಕಾರ್ಟ್, ಅಮೆಜಾನ್, ಅಜಿಯೋ, ಮಿಂತ್ರಾ ಈ ತರದ ಸುಮಾರು ಅಪ್ಲಿಕೇಶನ್, ಶಾಪಿಫೈ, ಆಮೇಲೆ ನೈಕಾ ಆಗಿರ್ಬೋದು. ಸುಮಾರಷ್ಟು ನಾವು ಆ್ಯಪ್ಗಳ ಜೊತೆಗೆ ನಾವು ವಿಶ್ ಲಿಂಕ್ ಅಲ್ಲಿ ವರ್ಕ್ ನ ಮಾಡ್ಬೋದು. ಯಾವ ತರ ವರ್ಕ್ ಮಾಡೋದು ಅಂತ ಹೇಳಿದ್ರೆ ಆಸ್ ಇಟ್ ಈಸ್ ನಾವು ಮೀಶೋದಲ್ಲಿ ಏನು ಪ್ರಾಡಕ್ಟ್ ನ ತರಿಸಿ ರಿವ್ಯೂ ಕೊಡ್ತೀವಲ್ವಾ, ಆ ತರನೇ ನಾವು ಪ್ರಾಡಕ್ಟ್ ರಿವ್ಯೂ ನ ಕೊಟ್ಟು ಆ ಒಂದು ಲಿಂಕ್ ನ ಬಂದು ನಾವೇನ್ ಮಾಡ್ಬೇಕು, ವಿಶ್ ಲಿಂಕ್ ಅಲ್ಲಿ ಹಾಕ್ಬೇಕು. ವಿಶ್ ಲಿಂಕ್ ಅಲ್ಲಿ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಇದು ಯಾರು ಹೇಳಿಲ್ಲ ನಿಮ್ಗೆ, ನಾನು ಹೇಳ್ತಾ ಇದ್ದೀನಿ. ವಿಶ್ ಲಿಂಕ್ ಅಲ್ಲಿ ಸಪೋಸ್ ನಾನು ಇವಾಗ ಒಂದು ಡ್ರೆಸ್ ನ ತಗೊಂಡಿದ್ದೀನಿ. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಆ ಒಂದು ಡ್ರೆಸ್ ನಾನು ರಿವ್ಯೂ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಅನ್ನ ಬಂದು ವಿಶ್ ಲಿಂಕ್ ಅಲ್ಲಿ ಹಾಕ್ತೀನಿ. ನಾನಲ್ಲಿ ಅದು ಒಂದೇ ಡ್ರೆಸ್ ಹಾಕೋ ಬದಲು, ನಾನು ಪರ್ಚೇಸ್ ಮಾಡಿರೋ ಒಂದೇ ಡ್ರೆಸ್ ಹಾಕೋ ಬದಲು ಅದ್ರ ಜೊತೆಗೆ ಬೇರೆ ಬೇರೆ ನಮಗೆ ಅಲ್ಲಿ ಕೆಳಗಡೆ ಶೋ ಆಗುತ್ತೆ ಯಾವ್ದೆಲ್ಲ ಅಫಿಲಿಕೇಟ್ ಗೆ ಬರುತ್ತೆ ಅಂತ. ಆ ಒಂದು ಲಿಂಕ್ಗಳು ಸುಮಾರು ಒಂದು 8ರಿಂದ 10 ಲಿಂಕ್ಗಳನ್ನ ನಾವು ಒಂದೇ ವಿಡಿಯೋದಲ್ಲಿ ನಾವು ಹಾಕ್ಬೋದು. ಯಾರಾದ್ರೂ ಲಿಂಕ್ ಅಂತ ಕಮೆಂಟ್ ಮಾಡಿದಾಗ ಅವರಿಗೆ ನಾವು ರಿವ್ಯೂ ಕೊಟ್ಟಿರೋ ವಿಡಿಯೋ ಅಲ್ದಲೆ ಬೇರೆ ಒಂದು ಪೋಸ್ಟ್ಗಳು ಸಹ ಸಜೆಸ್ಟ್ ಆಗುತ್ತೆ. ಅವಾಗ ಇದಿಷ್ಟ ಆಗಿಲ್ಲ ಅಂದ್ರೆ ಅದನ್ನು ಸಹ ಅವರು ನೋಡಿ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಅಲ್ಲಿ ನಾವು ಯಾವ ತರ ಅಂತ ಹೇಳಿದ್ರೆ ಜಸ್ಟ್ ಲಿಂಕ್ ನ ತಗೊಂಡ್ಬಿಟ್ಟು ಆ ಲಿಂಕ್ ಅನ್ನ ವಿಶ್ ಲಿಂಕ್ ಅಲ್ಲಿ ಹಾಕೋದು. ಇಲ್ಲಿ ನಾವು ಡೈರೆಕ್ಟ್ ಆಮೇಲೆ ಸಬ್ಮಿಟ್ ಕೊಟ್ಟ ತಕ್ಷಣ ಅದೇನಾಗುತ್ತೆ, ಸಬ್ಮಿಟ್ ಆಗುತ್ತೆ, ನಮಗೆ ಇನ್ಸ್ಟಾಗ್ರಾಮಿಗೆ ಕನೆಕ್ಟ್ ಆಗುತ್ತೆ. ಮತ್ತೆ ಕ್ರಾಸ್ ಪೋಸ್ಟ್ ಅಂತ ಇರುತ್ತೆ, ಅದು ನಮಗೆ ಫೇಸ್ಬುಕ್ಕಿಗೆ ಹೋಗುತ್ತೆ. ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ನೊಂದ್ಸಲ ನೀವು ಸೆಲೆಕ್ಟ್ ಮಾಡಿ ಆಟೋ ಡಿ ಎಂ ನ ಕೊಡ್ಬೇಕಾಗುತ್ತೆ. ಇಷ್ಟು ಪ್ರೊಸೆಸ್ ನಾವು ಕರೆಕ್ಟ್ ಆಗಿ ಮಾಡಿದಾಗ ನಮಗೆ ಆಡಿಯನ್ಸ್ ಜಾಸ್ತಿ ಆಗ್ತಾರೆ. ಅದೇ ರೀತಿಯಾಗಿ ನಮಗೆ ಕಮಿಷನ್ಸ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ಕಮಿಷನ್ಸ್ ಯಾವ ತರ ಬರುತ್ತೆ ಅಂತ ನಿಮ್ಗೆ ಎಲ್ಲರಿಗೂ ಹೋಪ್ ಗೊತ್ತಿದೆ ಅನ್ಕೊಂಡಿದೀನಿ. ಗೊತ್ತಿಲ್ಲ ಅಂದ್ರೆ ಕಮಿಷನ್ಸ್ ಯಾವ ತರ ಬರುತ್ತೆ ಅನ್ನೋದು ಬೇಕಿತ್ತು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಕಮಿಷನ್ಸ್ ಬರ್ತಾ ಹೋಗುತ್ತೆ, ನಮ್ಮ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೇಲ್ಸ್ ಮೇಲೆನೆ ನಮಗೆ ಕಮಿಷನ್ ಬರುವಂತದ್ದಿದೆ. ಮತ್ತೆ ನಮಗೆ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲಾನು ಜಾಸ್ತಿ ಆಗ್ತಾ ಹೋಗ್ತಾರೆ. ಅದೇ ರೀಲ್ನ ನೀವು AI ರೀಲ್ನ ಮಾಡ್ಬಿಟ್ಟು ನಾವೇನ್ ಮಾಡ್ತಾ ಇದ್ವಿ, ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ವಿ. ಬಟ್ ಇವಾಗ ಯೂಟ್ಯೂಬ್ ಪಾಲಿಸಿ ಚೇಂಜ್ ಆಗ್ತಾ ಇರೋದ್ರಿಂದ ನಾವು AI ವಿಡಿಯೋಸ್ನ ಮಾಡಿದ್ರು ಸಹ ಅದಕ್ಕೆ ನಮ್ಮ ಒಂದು ಓನ್ ವಾಯ್ಸ್ ಕೊಟ್ಟಿರ್ಬೇಕು, ನಮ್ಮ ಓನ್ ಕ್ರಿಯೇಟಿವಿಟಿ ಆ ತರದನ್ನ ಯೂಸ್ ಮಾಡಿರ್ಬೇಕು. ಕಂಪ್ಲೀಟ್ಲಿ AI ಪ್ರಾಡಕ್ಟ್ ಅನ್ನ ನಾವು ಯೂಟ್ಯೂಬ್ ಅಲ್ಲಿ ಯೂಸ್ ಮಾಡಕ್ ಆಗೋದಿಲ್ಲ. ಅವರು ಪಾಲಿಸಿನ ತುಂಬಾ ಚೇಂಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಾವು AI ವಿಡಿಯೋಸ್ನ ಆರಾಮಾಗಿ ಯೂಸ್ ಮಾಡ್ಬೋದು. ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ನೀವು ನೋಡಿ, ನಾನು ಅದರಲ್ಲಿ ಇತ್ತೀಚೆಗೆಲ್ಲ ಬಂದು AI ವಿಡಿಯೋಸ್ನೇ ಹಾಕ್ತಾ ಇದ್ದೀನಿ. AI ವಿಡಿಯೋಸ್ ಇಂದನೂ ಅರ್ನಿಂಗ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋಸ್. ನಾವು ಅದೇ ರೀತಿ ತಗೊಂತಕ್ಕಂಥ ಪ್ರಾಡಕ್ಟ್ ಬಂದು ತುಂಬಾ ಚೆನ್ನಾಗಿರ್ಬೇಕು. ಹಾಗಿದ್ದಾಗ ನಮಗೆ ತುಂಬಾ ಚೆನ್ನಾಗಿ ನಮಗೆ ಸೇಲ್ಸ್ ಅನ್ನೋದು ಆಗುತ್ತೆ. ವಿಶ್ ಲಿಂಕ್ ಅಲ್ಲಿ ನಾವು ಒಂದು ಪ್ರಾಡಕ್ಟ್ ಜೊತೆಗೆ ಮಲ್ಟಿಪಲ್ ಪ್ರಾಡಕ್ಟ್ ಅನ್ನ ಹಾಕ್ಬೋದು. ಸೇಮ್ ಆಸ್ ಇಟ್ ಈಸ್ ಅಜಿಯೋ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಲಿಂಕ್ ಇದ್ರೂ ನಾವು ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಬೇಕು. ರೀಲ್ಸ್, ಪೋಸ್ಟ್, ಸ್ಟೋರಿ ಏನ್ ಬೇಕಾದ್ರೂ ಹಾಕಬೇಕು. ಅದನ್ನ ತಂದು ನಾವು ವಿಶ್ ಲಿಂಕ್ಗೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ಅಲ್ಲಿ ಲಿಂಕ್ ನ ಕ್ರಿಯೇಟ್ ಮಾಡಬೇಕು. ಆ ಒಂದು ಲಿಂಕ್ ನ ನಾವು ನಮ್ಮ ಸ್ಟೋರಿಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದಲ್ಲೆಲ್ಲ ನಾವು ಹಾಕೋಬಹುದು.
ಬಟ್ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಾವು ಮೀಶೋ ಅಪ್ಲಿಕೇಟ್ ಅಲ್ಲಿ ಕ್ರಿಯೇಟರ್ ಕ್ಲಬ್ ಅಲ್ಲಿ ಏನಾಗ್ತೀವಿ, ಒಂದು ಪ್ರಾಡಕ್ಟ್ ವಿಡಿಯೋ ಮಾಡಿದ್ರೆ ಒಂದು ಪ್ರಾಡಕ್ಟ್ ನ ಮಾತ್ರ ಕ್ಲಿಕ್ ಮಾಡ್ತೀವಿ. ಬಟ್ ಇಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ ಲಿಂಕ್ಸ್ ನ ನಾವು ಹಾಕಿ ಜನರೇಟ್ ನ ಮಾಡ್ಬೋದು. ಇದರಿಂದ ನಮ್ಗೆ ಏನಂದ್ರೆ ಸೇಲ್ಸ್ ಜಾಸ್ತಿ ಆಗುತ್ತೆ. ಇದು ಇಷ್ಟ ಆಗಿಲ್ಲ ಇನ್ನೊಂದು ನೋಡ್ತಾರೆ, ಇನ್ನೊಂದು ಇಷ್ಟ ಆಗಿಲ್ಲ ಇನ್ನೊಂದು ನೋಡ್ತಾರೆ. ಸೊ ಆ ರೀತಿ ಆಗುತ್ತೆ. ಸೊ ಹಾಗಾಗಿ ವಿಶ್ ಲಿಂಕ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ನಿಂಗ್ಸ್ ಇದೆ. ಇದರಲ್ಲೂ ಕಾಂಟೆಸ್ಟ್ ಗಳನ್ನ ಇಟ್ಟಿರ್ತಾರೆ. ಮತ್ತೆ ಇಷ್ಟು ಸೇಲ್ಸ್ ಆದ್ರೆ ಇಷ್ಟು ಅಂತ ಹೇಳ್ಬಿಟ್ಟು ನಮ್ಗೊಂದು ಕಾಂಪ್ಲಿಮೆಂಟರಿ ಗಿಫ್ಟ್ ತರನು ಕೊಡ್ತಾ ಇರ್ತಾರೆ. ವಿಶ್ ಲಿಂಕ್ ತುಂಬಾನೇ ಚೆನ್ನಾಗಿದೆ. ಬಟ್ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ನಾನಿವಾಗ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೋದು. ವಿಶ್ ಲಿಂಕ್ ಆ್ಯಪ್‌ನ ಓಪನ್ ಮಾಡಿ ಅದಕ್ಕೆ ಲಾಗಿನ್ ಆಗಿ, ಸೈನ್ ಇನ್ ಆಗಿ ಇಷ್ಟನ್ನ ಹೇಳ್ಕೊಡೋದು ಮ್ಯಾಟರ್ ಅಲ್ಲ. ಬಟ್ ನೀವು ಕುತ್ಕೊಂಡು ಅಲ್ಲಿ ನೋಡ್ಬೇಕು ಯಾವ್ಯಾವ ತರ ಏನೇನಿದೆ, ಯಾವ ತರ ಪೋಸ್ಟ್ ಮಾಡ್ಬೇಕು, ಯಾವ ತರ ಅವಾಗ ನಿಮ್ಗೆ ಡೌಟ್ಸ್ ಬರುತ್ತಲ್ವಾ? ಆ ಡೌಟ್ಸ್‌ಗಳನ್ನ ನೀವು ಕಮೆಂಟ್ ಅಲ್ಲಿ ಹಾಕಿದಾಗ ಸೊ ನೀವ್ ಎಷ್ಟು ಅಪ್ಲಿಕೇಶನ್‌ನ ಯೂಸ್ ಮಾಡ್ತಾ ಹೋಗ್ತೀರೋ ನೀವು ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಇದು ನನ್ನ ಒಂದು ಓನ್ ಒಪಿನಿಯನ್. ಹೇಳ್ಕೊಡೋರು ಅದು ಏನಂತ ಹೇಳಿದ್ರೆ ಒಂದು ಸ್ಪೂನ್ ಫೀಡಿಂಗ್ ಅಂತ ಹೇಳ್ತಾರಲ್ವಾ? ಸೊ ಆ ತರ ಆಗ್ಬಿಡುತ್ತೆ. ನೀವು ಓನ್ ಆಗಿ ಕಲೀರಿ. ಕಲ್ತಾಗ ಏನಾಗುತ್ತೆ ನಿಮಗೆ ಹೆಚ್ಚು ಹೆಚ್ಚು ಕ್ರಿಯೇಟಿವಿಟಿ ಬರುತ್ತೆ. ನಾನು ಕ್ಲಾಸಲ್ಲಿ ದುಡ್ಡು ಕೊಟ್ಟು ಕ್ಲಾಸ್ ತಗೊಂಡ್ರೆ ನನಗೆ ಇದನ್ನ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ನಾನು ಯಾವಾಗ ಅಪ್ಲಿಕೇಶನ್ ಯೂಸ್ ಮಾಡಕ್ ಟ್ರೈ ಮಾಡಿದೆ, ಬೇರೆ ಬೇರೆ ವಿಡಿಯೋಸ್‌ನ ನೋಡಿದೆ. ಸೊ ಅವಾಗ ನನಗೆ ಇದೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ನಿಮ್ಮ ಒಂದಷ್ಟು ಸಮಯನ ಕೊಡಿ. ವಿಶ್ ಲಿಂಕಿಗೆ ನಿಮಗೆ ತುಂಬಾ ಸಮಯ ಬೇಕಾಗಿಲ್ಲ. ಒಂದು ಅರ್ಧ ಗಂಟೆ ಟೈಮನ್ನ ಕೊಟ್ರುನು ನಿಮಗಲ್ಲಿ ಡೌಟ್ಸ್ ಬರ್ತಾ ಹೋಗುತ್ತೆ. ಅದನ್ನ ಯೂಟ್ಯೂಬಲ್ಲಿ ನೋಡಿ ಅಥವಾ ಗೊತ್ತಾಗ್ಲಿಲ್ಲ ಯಾರಿಗಾದ್ರೂ ಕಮೆಂಟ್ ಮಾಡಿ ಅಥವಾ ನಮಗೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಿಮ್ ಡೌಟ್ಸನ್ನ ನಾವು ಕ್ಲಿಯರ್ ಮಾಡ್ತೀವಿ. ಆವಾಗ ನಿಮಗೆ ಮುಂದಿನ ಸ್ಟೆಪ್ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಇದಾಗಿತ್ತು ವಿಶ್ ಲಿಂಕ್ ಬಗ್ಗೆ ಇವತ್ತಿನ ಒಂದು ಸಂಪೂರ್ಣವಾದ ಮಾಹಿತಿ. ಸೊ ಇದೇ ತರದ ಹೆಚ್ಚಿನ ಇನ್ಫಾರ್ಮೇಶನ್‌ಗೆ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.